ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ 150 ಪ್ಲಸ್ ಯಾರ್ಯಾರು ತೆಗೆದಿದ್ದೀರಾ, ಓಕೆ 150 ಎಬವ್ ಯಾರ್ಯಾರ್ದಿದೆ ಅವರೆಲ್ಲ ಐ ಥಿಂಕ್ ಸೇಫ್ ಝೋನಲ್ಲಿ ಇರ್ತೀರಾ ಅಂತ ನನ್ನ ಒಂದು ಒಪಿನಿಯನ್ ಸ್ನೇಹಿತರೆ. ಅವರೆಲ್ಲ ಸೇಫ್ ಝೋನಲ್ಲಿ ಇರ್ತೀರಾ 150 ಪ್ಲಸ್ ಅಲ್ಲಿರೋರು. ಆ್ಯಕ್ಚುಲಿ ಯಾಕೆ ಅಂತಂದರೆ, ನಾವು ಕಳೆದ ಒಂದು ಅಂಕಿಅಂಶಗಳನ್ನು ನೋಡ್ತಾ ಹೋದಾಗ 18ಇಂದ ಹಿಡಿದು 20, 21, 23 ಇಲ್ಲೆಲ್ಲವೂ ಕೂಡ ಜನರಲ್ ಕ್ಯಾಟಗರಿಯವರೆಗೆ 150 ಎಬೋವೇ ಇದೆ. ಓಕೆ, 150ಗೆ ಕಡಿಮೆ ಯಾವತ್ತೂ ನಿಲ್ಲಿಸಲಿಲ್ಲ ಅವರು. ಸೊ 150 ಎಬೋವ್ ಯಾರ್ಯಾರು ಇರ್ತಾರೆ ಜನರಲ್ ಮೆರಿಟ್ ಅವರು, 155 ಆಗಿರ್ಬೋದು, 6, 170 ಈ ಥರ 155 ಎಬೋವ್ 150 ಮೇಲೆ ಇರೋರು ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು, ಮತ್ತು ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಕೂಡ. ಇನ್ನು ಯಾರ್ಯಾರು SC ಕ್ಯಾಟಗರಿಯಲ್ಲಿ ಇರ್ತೀರಾ, ಎಲ್ಲ ಸಬ್ಜೆಕ್ಟ್ಗಳು ಓವರಾಲ್ ಮಾತಾಡ್ತಾ ಇದ್ದೀನಿ ನಾನು, ನಾಟ್ ಓನ್ಲಿ ಮ್ಯಾನೇಜ್ಮೆಂಟ್, ಕಾಮರ್ಸ್ ಆ್ಯಂಡ್ ಕನ್ನಡ, ಇಂಗ್ಲೀಷ್ ಅಂತೇಳಿ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ SC ಕ್ಯಾಟಗರಿಯಲ್ಲಿ ಯಾರು ಇರ್ತೀರಾ ಅವ್ರಿಗೆ 15% ತೊಗೋತಾರೆ ಓವರಾಲ್ ರೇಟ್ 100%ಅಲ್ಲಿ. ಸೊ ಎಲ್ಲ ಒಂದು ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ SC ಕ್ಯಾಂಡಿಡೇಟ್ಸು 145 ಕ್ರಾಸ್ ಆಗಿದ್ರೆ ನಿಮ್ಮದು ಸೇಫ್ ಝೋನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, 145 ಕ್ರಾಸ್ ಆಗಿರಲೇಬೇಕು. ಇನ್ನು ಎಸ್ ಟಿ ಅವರು ಕೂಡ 145 ಕ್ರಾಸ್ ಆಗಿರಲೇಬೇಕು. ಕ್ಯಾಟಗರಿ 1 ಅವರು 154 ಇದೆ ಲಾಸ್ಟ್ ಟೈಮು, ಬಟ್ ಅವರು ಕೂಡ 150 ಕ್ರಾಸ್ ಆಗಿರಲೇಬೇಕು ಕ್ಯಾಟಗರಿ 1 ಅವರು ಕೂಡ. ಇನ್ನು 2A ಅವರು ಕೂಡ 150 ಕ್ರಾಸ್ ಆಗಿರಬೇಕು. 2B 3A ಇವರೆಲ್ಲ ಕೂಡ 150 ಕ್ರಾಸ್ ಆಗಿರಬೇಕು ಸ್ನೇಹಿತರೆ. ಓಕೆ, ಮತ್ತು ಲಾಸ್ಟು 3B ಅವ್ರಿಗೆ 160 ಇದೆ ಲಾಸ್ಟ್ ಟೈಮು, ಬಟ್ ಅವ್ರಿಗೆ ನೋಡ್ಬೇಕು ಈ ಸಲ ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು. ಯಾಕೆ ಅಂತಂದರೆ ಪೇಪರ್ ಒಂದು ಸ್ವಲ್ಪ ಟಫು ಅಂತ ಹೇಳ್ತಾ ಇದ್ದಾರೆ ನನ್ನ ಸ್ನೇಹಿತರು. ಸೊ ಆ ಒಂದು ಮಾಹಿತಿ ಆಧಾರದ ಮೇಲೆ ನಾನು ಈ ಒಂದು ಕಟ್ ಆಫ್ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಲಾಸ್ಟ್ ಇಯರ್ KCET 2023 ಅದರ ಒಂದು ಕಟ್ ಆಫ್ ಮಾಡಿದ್ದೆ ಸ್ನೇಹಿತರೆ. ಆಲ್ಮೋಸ್ಟ್ ನಾನು ಆ ಕಟ್ ಆಫ್ ಮಾಡಿರೋದ್ರಲ್ಲಿ ಡಿಫ್ರೆನ್ಸ್ ನನಗೆ ಏನಿಲ್ಲ ಅಂತಂದ್ರು ಜಸ್ಟ್ 1 or 2 ಅಷ್ಟೇ ಬಂದಿದೆ ಸ್ನೇಹಿತರೆ ಡಿಫ್ರೆನ್ಸು ಆ ಕಟ್ ಆಫಲ್ಲಿ. ನಾನು ಮಾಡಿರ್ತಕ್ಕಂಥ ಕಟ್ ಆಫಲ್ಲಿ ಅದು 2023ಯ ಒಂದು KCET ಕಟ್ ಆಫು, ಅದು ನಮ್ಮ ವಿಡಿಯೋದಲ್ಲಿ ಇದೆ, ನಾನು ಮಾಡಿದ್ದೇನೆ. ಅದೇ ಒಂದು ಮಾಹಿತಿ ಆಧಾರದ ಮೇಲೆ ಆ ಒಂದು ಬೇಸ್ ಆಗಿ ಇಟ್ಕೊಂಡು ನಾನು ಈಗ ನೋಡಿ ಎಲ್ಲ ಇಯರ್ಸ್ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ನಾನು ನಿಮಗಿಲ್ಲಿ 23 ತನಕ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ. ಸೊ ಈ ಸಲ ನನ್ನ ಒಂದು ಮಾಹಿತಿ ಪ್ರಕಾರ ಎಲ್ಲ ಸಬ್ಜೆಕ್ಟ್ಸ್ ಅವ್ರಿಗೆ, ಜನರಲ್ ಮೆರಿಟ್ ಅವ್ರಿಗೆ ಲಾಸ್ಟ್ ಇಯರ್ ಅಷ್ಟು ಈ ಸಲ ನಿಂತ್ಕೊಳ್ಳಲ್ಲ ಸ್ನೇಹಿತರೆ. ನನ್ನ ಅನಿಸಿಕೆ ಪ್ರಕಾರ ಒಂದು 160 to 165 ನಿಂತ್ಕೋಬೋದು ಸ್ನೇಹಿತರೆ ಮ್ಯಾಕ್ಸಿಮಮ್. 160ಇಂದ ಅಂದರೆ 161 ಆದರೂ ಇರ್ಬೋದು, ಇಲ್ಲ 160 ಆದರೂ ಇರ್ಬೋದು. 160 ನಿಂತ್ಕೊಂಡ್ರೆ ಮಾತ್ರ ಅದು ನಿಮ್ಮ ಲಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ನಾನು ಈ ಸಲ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀನಿ ಅಂತಂದರೆ, ಕೆಲವು ಸ್ಟೂಡೆಂಟ್ಸ್ನ ಒಂದು ರಿವ್ಯೂಸು ನಾನು ಕೇಳ್ಪಟ್ಟಿದ್ದೀನಿ, ಯಾವ ಥರ ಇತ್ತು ಪೇಪರು ಅಂತ. ಟಫ್ ಅಂತ ಹೇಳಿದ್ದಾರೆ. ಸೊ ಸಬ್ಜೆಕ್ಟ್ ಪೇಪರ್ಸು ಕೂಡ ತುಂಬ ಟಫ್ ಇತ್ತು ಅಂತ ಹೇಳಿದ್ದಾರೆ. 160ಗಿಂತ ಕಡಿಮೆ ಬಂದರೂ ಆಶ್ಚರ್ಯ ಏನಿಲ್ಲ ಸ್ನೇಹಿತರೆ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಸ್ವರೆಗೂ ಹೇಳ್ತಾ ಇದ್ದೀನಿ ನಾನು, ಪರ್ಟಿಕ್ಯುಲರ್ ಇದೇ ಸಬ್ಜೆಕ್ಟು ಅಂತಲ್ಲ, ಎಲ್ಲ ಸಬ್ಜೆಕ್ಟ್ವರೆಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನನ್ನ ಒಂದು ಸ್ಟ್ರಾಂಗ್ ಬಿಲೀವ್ 160 ಕೊಡ್ಬೋದು ಈ ಸಲ ಅಂತ ಇದೆ. ಬಟ್ ಆದರೂ ನಾನು 5 ಮಾರ್ಕ್ಸ್ ಎಕ್ಸ್ಟ್ರಾನೇ ಹೇಳಿರ್ತೀನಿ, 160 to 165 ಅಂತ ನಾನು ಹೇಳಿರ್ತೀನಿ. ಬಟ್ ಈ ಸಲ ನೋಡೋದಾದರೆ 160ಗಿಂತ ಕಡಿಮೆ ಬಂದ್ರೂ ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಪೇಪರ್ 1 ಟಫೆ, ಪೇಪರ್ 2 ಟಫೆ. ಇಂಗ್ಲೀಷ್ ಅಂತೂ ತುಂಬ ಟಫ್ ಇತ್ತು ಅಂತ ಹೇಳ್ತಾರೆ. ಮತ್ತು ಕಾಮರ್ಸು ಪಾಪ ಕನ್ನಡ ಮೀಡಿಯಮ್ನಲ್ಲೇ ಇರಲಿಲ್ಲ ಅಂತ ಕೂಡ ಹೇಳಿದ್ರು. ಮ್ಯಾನೇಜ್ಮೆಂಟು ಕನ್ನಡ ಮೀಡಿಯಮ್ನಲ್ಲಿ ಇರಲಿಲ್ಲ ಅಂತ, ಹಲವಾರು ಪೇಪರ್ಗಳು ಕನ್ನಡ ಮೀಡಿಯಮ್ನಲ್ಲಿ ಇರಲಿಲ್ಲ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಇತ್ತು. ಅದೊಂದು ಡ್ರಾಬ್ಯಾಕ್ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ತುಂಬ ಅಲ್ಲಿ ಮಾರ್ಜಿನ್ ಕಳ್ಕೊಳ್ಳೋಕ್ಕೆ, ಸ್ಕೋರ್ ಅಚೀವ್ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುತ್ತೆ. ಸೊ ಆದ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ, ಜನರಲ್ ಮೆರಿಟ್ ಅವ್ರಿಗೆ ಈ ಸಲ 160 ಇಲ್ಲ ಅದಕ್ಕಿಂತ ಕಡಿಮೆ ನಿಂತರೂ ಆಶ್ಚರ್ಯ ಏನಿಲ್ಲ ಸ್ನೇಹಿತರೆ. ಬಟ್ ನಾನು 160 to 150 ಕೊಟ್ಟಿದ್ದೀನಿ.
ಎಕ್ಸ್ಪೆಕ್ಟೆಡಲ್ಲಿ. ಬಟ್ 160 ನನ್ನ ಪ್ರಕಾರ 160 ನಿಲ್ಬೋದು ಈ ಸಲ ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ ನಾನು. ಇನ್ನು SC ಅವರು ಲಾಸ್ಟ್ ಟೈಮು 148 ಇದೆ. ಈ ಸಲ SCಗಳಿಗೆ ಒಂದು ಸ್ವಲ್ಪ ಕಡಿಮೆನೇ ಹೇಳ್ಬೋದು ಸ್ನೇಹಿತರೆ, ಒಂದು ಸ್ವಲ್ಪ ಕಡಿಮೆಗೆ ನಿಂತ್ಕೊಳ್ಳುತ್ತೆ. ಎಕ್ಸಾಕ್ಟ್ 148ಗೆ ನಿಂತ್ಕೊಳ್ಳಲ್ಲ ಈ ಸಲ. 147 ಅಥವಾ 146ಗೆ ನಿಲ್ಲಿಸಿದ್ರು ನಿಲ್ಲಿಸ್ತಾರೆ ಸ್ನೇಹಿತರೆ. 146 147 146 147ಗೆ ನಿಲ್ಲಿಸ್ಬೋದು ಎಲ್ಲ ಸಬ್ಜೆಕ್ಟ್ ಓವರಾಲ್ ಹೇಳ್ತಾ ಇದ್ದೀನಿ ನಾನು. ಇನ್ನು 150 ಅಂತೂ ಚಾನ್ಸ್ ಇಲ್ಲ ಸ್ನೇಹಿತರೆ, 150 ನಿಲ್ಸೋಕ್ಕೆ ಚಾನ್ಸ್ ಇಲ್ಲ. 146 ಇಂದ 147 ತನಕ ನಿಲ್ಲಿಸ್ಬೋದು ಈ ಸಲ. STಗೆ ಸೇಮ್ ಆ್ಯಸ್ ಇಟ್ ಈಸ್ 148 ನಿಲ್ಲಿಸ್ಬೋದು. ಲಾಸ್ಟ್ ಟೈಮ್ ರೀತಿ 148 ನಿಲ್ಲಿಸ್ತಾನೆ ಸ್ನೇಹಿತರೆ. ಇನ್ನು ಕ್ಯಾಟಗರಿ 150 ಇದೆ. ಸೊ 152 ನಾನೆಲ್ಲ ರೆಡ್ಯೂಸ್ ಮಾಡ್ತಾ ಇದ್ದೀನಿ ಈ ಸಲ. ಲಾಸ್ಟ್ ಟೈಮ್ ಇದ್ದಷ್ಟು ಕಟ್ ಆಫ್ ಈ ಸಲ ಇರಲ್ಲ, 152ಗೆ ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಓವರಾಲ್ ಸಬ್ಜೆಕ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ 2A ಅವ್ರಿಗೂ ಕೂಡ 152ಗೆ ನಿಲ್ಲಿಸ್ಬೋದು. ಸೊ 2B 156 ಇದೆ, ನಾನು 154 ಹೇಳ್ತೀನಿ ಸ್ನೇಹಿತರೆ. ನನ್ನ ಒಂದು ಮಾಹಿತಿ ಪ್ರಕಾರ 154ಗೆ ನಿಲ್ಲಿಸ್ಬೋದು. ಇನ್ನು ನೆಕ್ಸ್ಟು ನೋಡೋಣ. ನೆಕ್ಸ್ಟು 156 ಇದೆ 2B, 154ಗೆ ನಿಲ್ಲಿಸ್ಬೋದು ಹೇಳಿದೆ ನಾನು. ಇದು ಅಷ್ಟೇ 3A 154ಗೆ ನಿಲ್ಲಿಸ್ತಾರೆ. 3B 155ಗೆ ನಿಲ್ಲಿಸ್ಬೋದು ನನ್ನ ಒಂದು ಮಾಹಿತಿ ಪ್ರಕಾರ. 155 ನಿಲ್ಲಿಸ್ಬೋದು. ಇದು 160 to 165 ಆಗುತ್ತೆ ಜನರಲ್ಲ. SC ಅವ್ರಿಗೆ 146 ಇಲ್ಲ 7. ಇದು ಸೇಮ್ 148 ಆಗುತ್ತೆ STಗೆ. ಕ್ಯಾಟಗರಿ 1ಗೆ 152ಗೆ, ಇದು 152ಗೆ ನಿಲ್ಲಿಸ್ಬೋದು ಸ್ನೇಹಿತರೆ. ಸೊ ನನ್ನ ಒಂದು ಮಾಹಿತಿ ಪ್ರಕಾರ ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಇಷ್ಟು ನಿಲ್ಲಿಸ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನನ್ನ ಒಂದು ಕೊಲೀಗ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಹೇಳಿರೋ ಪ್ರಕಾರ ಪೇಪರ್ 1 ಸ್ವಲ್ಪ ಟಫ್ ಇತ್ತು ಅಂತಲೇ ಹೇಳಿದ್ರು. ಮತ್ತು ಪೇಪರ್ 2 ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಟಫ್ ಇತ್ತು ಅಂತ ಅವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಮಾಹಿತಿ ನಿಮ್ಗೆ ಹೇಳಬೇಕು, ಯಾರೆಲ್ಲ ಕಾಮರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವ್ರು ಇದ್ದೀರಾ, ಅವರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ಇದ್ದಿದ್ದು ಪೇಪರು. ಕಾಮರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರನೇ ಪೇಪರ್ ಇತ್ತು. ಬಟ್ ಬೇರೆ ಸಬ್ಜೆಕ್ಟ್ಸು ಕೂಡ ಇಂಗ್ಲೀಷಲ್ಲಿ ಕೊಟ್ಟಿದ್ದರು. ಕೆಲವೊಂದು ಸಬ್ಜೆಕ್ಟ್ಸ್ಗೆ ಲೈಕ್ ಎಕನಾಮಿಕ್ಸು ಈ ರೀತಿ ಎಲ್ಲ ಕನ್ನಡ ಇಂಗ್ಲೀಷಲ್ಲೆಲ್ಲ ಇತ್ತು ಎಕನಾಮಿಕ್ಸ್ಗೆ. ಬಟ್ ಕಾಮರ್ಸು ಈ ಥರ ಮ್ಯಾನೇಜ್ಮೆಂಟ್ಗೆ ಎಲ್ಲನೂ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರನೇ ಇತ್ತು ಅಂತ ಕೇಳ್ಪಟ್ಟೆ. ಮುಖ್ಯವಾಗಿ ಹೇಳೋದಾದರೆ ಈ ಕಾಮರ್ಸ್ ವಿಚಾರಕ್ಕೆ ಬಂದರೆ ಲಾಸ್ಟ್ ಟೈಮು ಕಟ್ ಆಫು 160+ ನಿಲ್ಲಿಸಿದ್ರು ಅನ್ಸುತ್ತೆ, 160+. ಆದರೆ ಕಾಮರ್ಸ್ಗೆ ಜನರಲ್ಗೆ ಈ ಸಲ 155 ನಿಲ್ಲಿಸ್ಬೋದು ಸ್ನೇಹಿತರೆ, ಕಾಮರ್ಸು ಜನರಲ್ ಮೆರಿಟ್ ಅವ್ರಿಗೆ. ಇನ್ನು SC ST ಇವೆಲ್ಲ ಆಲ್ಮೋಸ್ಟ್ 150ಕ್ಕಿಂತ ಕಡಿಮೆನೇ ಇರುತ್ತೆ, ಲೆಸ್ ದ್ಯಾನ್ 150ಗೆ ಗಿಂತ ಕಡಿಮೆನೇ ಇರುತ್ತೆ. ಜನರಲ್ ಮೆರಿಟು ಕ್ಯಾಟಗರಿ 1 3A 3B ಇವೆಲ್ಲ 155 ತೆಗೆದಿದ್ರೆ ಅವರು ಸೆಲೆಕ್ಟ್ ಆಗ್ಬೋದು ಅಂತ ನನಗೆ. ಇನ್ನು ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂದರೆ ಇದು ಕೂಡ 154 ಇಲ್ಲ 158 ಜನರಲ್ಗೆ ನಿಲ್ಲಿಸ್ಬೋದು. ಮ್ಯಾನೇಜ್ಮೆಂಟು ಟಫ್ ಇದೆ ಅಂತ ಹೇಳಿದ್ರು, ಮತ್ತು ಜನರಲ್ ಪೇಪರು ಟಫ್ ಇದೆ ಅಂತ ಹೇಳಿದ್ರು. ಸೊ ಎರಡು ಕಂಪೇರ್ ಮಾಡಿದ್ರೆ 154 ನನಗನ್ಸುತ್ತೆ 154 ಅವರು ಮ್ಯಾಕ್ಸಿಮಮ್ ರೆಡ್ಯೂಸ್ ಮಾಡ್ತಾರೆ ಕಟ್ ಆಫ್, ಅಲ್ಲಿಗೆ ನಿಲ್ಲಿಸ್ತಾರೆ 154ಗೆ. ಇನ್ನು STಗಳಿಗೆಲ್ಲ 150ಗಿಂತ ಕಡಿಮೆನೇ ನಿಲ್ಲಿಸ್ತಾರೆ ಸ್ನೇಹಿತರೆ, 150ಗಿಂತ ಕಡಿಮೆನೇ ನಿಲ್ಲಿಸ್ತಾರೆ. ಕ್ಯಾಟಗರಿ 3A 2B ಇವರೆಲ್ಲ 155 ತೆಗೆದ್ರೆ ಅವ್ರು ಆಲ್ಮೋಸ್ಟ್ ಸೆಲೆಕ್ಷನ್ ಅಂದರೆ ಕ್ವಾಲಿಫೈ ಆಗಿ ಹೋಗ್ತಾರೆ ಅವರೆಲ್ಲ ಮ್ಯಾನೇಜ್ಮೆಂಟಲ್ಲಿ, ಕಾಮರ್ಸಲ್ಲಿ ಕೂಡ. ಇನ್ನು ಇಂಗ್ಲೀಷಿಗೆ ಬಂದರೆ ಇಂಗ್ಲೀಷು ಮ್ಯಾಕ್ಸಿಮಮ್ ಕಷ್ಟ ಇತ್ತು, ಪೇಪರು ಯಾರು ಸೆಟ್ ಮಾಡಿದ್ರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇದು ಕೂಡ ಒಂದು ಆಲ್ಮೋಸ್ಟ್ 153ಗೆ ನಿಲ್ಲಿಸ್ಬೋದು, 3 ಇಂದ 155ವರೆಗೂ ನಿಲ್ಲಿಸ್ಬೋದು ಅಂತ ಅನಿಸ್ತಾ ಇದೆ.
ಇನ್ನು ಎಸ್ ಸಿಗೆ ಬಂದರೆ ಅದು 148ಗೆ ನಿಲ್ಲಿಸ್ಬೋದು, 149ಗೆ ಎಸ್ ಟಿಗೆ ನಿಲ್ಲಿಸ್ಬೋದು. ಎಸ್ ಸಿಗೆ 148, ಎಸ್ ಸಿಗೆ 149. ಓಕೆ, ಸೊ ಇಂಗ್ಲೀಷ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ನಾನು. ಇನ್ನು ಕನ್ನಡ ನಿಮಗೆಲ್ಲ ಗೊತ್ತಿದೆ, ಟಫು ಅಂದರೆ ಹೈ ಕಾಂಪಿಟೇಷನ್ನು. ಕನ್ನಡ ಎಲ್ಲರೂ ತುಂಬ ಜನ ಕ್ವಾಲಿಫೈ ಆಗಿ ಹೋಗಿರ್ತಾರೆ, ಕನ್ನಡದಲ್ಲಿ ತುಂಬ ಜನ ಕ್ವಾಲಿಫೈ ಇರ್ತಾರೆ. ಇದು ಆಲ್ಮೋಸ್ಟ್ ಯಾವಾಗಲೂ ಕೂಡ 160 ಇರುತ್ತೆ ಸ್ನೇಹಿತರೆ. ಕನ್ನಡ 160 ಇರುತ್ತೆ. ಎಸ್ ಸಿಗೆ 150 ಅಥವಾ 152 ಈ ಥರ ನಿಲ್ಲಿಸಿರ್ತಾರೆ. ಎಸ್ ಟಿಗೂ ಕೂಡ 152 ಈ ರೀತಿ ನಿಲ್ಲಿಸಿರ್ತಾರೆ, ಕನ್ನಡಗೆ ಎಸ್ಪೆಷಲಿ. ಜನರಲ್ಗೆ 160 ನಿಲ್ಲಿಸಿರ್ತಾರೆ ಕನ್ನಡ. ಸೊ ಆಲ್ಮೋಸ್ಟ್ ಈ ಥರ ಒಂದು ಕಟ್ ಆಫ್ನ ಒಂದು ಪ್ರಿಡಿಕ್ಷನ್ ನಾನು ಮಾಡಿದ್ದೀನಿ ಸ್ನೇಹಿತರೆ. ಬಟ್ ನಾನು ಕೊಟ್ಟಿರೋದು ಎಕ್ಸಾಕ್ಟ್ ಫೈನಲ್ ಅನ್ಕೋಬೇಡಿ. ಬಟ್ ಆದರೂ ನನ್ನ ಒಂದು ಪ್ರೀವಿಯಸ್ ನಾನು ಒಂದು ವಿಡಿಯೋ ಮಾಡಿದ್ದೆ 23 ಆಲ್ಮೋಸ್ಟ್ ಅದಕ್ಕೆ ಕಟ್ ಆಫ್ಗೆ ಮ್ಯಾಚ್ ಆಗ್ತಾಯಿತ್ತು. ಅದೇ ಒಂದು ಕ್ರೈಟೀರಿಯಾ ಬೇಸ್ ಮೇಲೆ ಇಟ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡಿರೋದು. ಮತ್ತು ಕೆಲವು ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ, ಕೆಲವರು 6% ಬಿಟ್ಟು 30% ಪಾಸ್ ಆದರೂ ಕೊಡ್ತಾರೆ, 35% ಪಾಸ್ ಆದ್ರೂ ಎಲಿಜಿಬಲ್ಲು, 40% ಪಾಸ್ ಆದರೂ ಎಲಿಜಿಬಲ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ಯಾವುದಕ್ಕೂ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ನೀವು. ಅವರು ರೂಲ್ಸ್ ಪ್ರಕಾರ ಅವ್ರು ಹೇಳಿರೋದೇನು 6% ಕ್ರೈಟೀರಿಯಾ ತೊಗೋತಾರೆ ಅಷ್ಟೇ. ಇದೇ ಫೈನಲ್, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, ಅದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. 6% ಕ್ರೈಟೀರಿಯಾ ತುಂಬ ಇಂಪಾರ್ಟೆಂಟ್. ಓಕೆ, ಅದು ಬಿಟ್ಟು ನಿಮಗೆ ಇನ್ನೊಂದು ಮಾಹಿತಿ ಇದೆ. ನಾವು 35% ಕ್ರೈಟೀರಿಯಾ ಅಂದರೆ ಎಷ್ಟಾಗುತ್ತೆ? 300ಗೆ 35% ಅಂದರೆ ಎಷ್ಟಾಗುತ್ತೆ? 105. 30%, 35%. ಇನ್ನು 40% ಅಂದರೆ 120. ಕೆಲವರು 105 ತೆಗೆದಿರೋರು, 120 ತೆಗೆದಿರೋರು, ಅಥವಾ 130 ತೆಗೆದಿರೋರು ಕೆಲವು ಫೀಲ್ ಆಗ್ತಾ ಇರ್ತೀರಾ, ಆಗ್ಬೋದೇನೋ ಅಂತ. ದಯವಿಟ್ಟು ಆಸೆ ಬಿಟ್ಟು ನೆಕ್ಸ್ಟ್ ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇರಿ. ತಲೆನೇ ಕೆಡಿಸ್ಕೋಬೇಡಿ. ಮತ್ತು ಇದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕೋಗ್ಬೇಡಿ. 105, 120, 130 ತೆಗೆದಿರೋರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. 140 ತೆಗೆದಿರೋರು ಕೂಡ ನೀವು ಸೈಲೆಂಟಾಗಿ ನೆಕ್ಸ್ಟ್ ಕೆಸೆಟ್ಗೆ ರೆಡಿಯಾಗಿ ಬುಕ್ ತೊಗೊಂಡು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ. ಓಕೆ, ಯಾಕಂದರೆ ಅವರು ಆಲ್ಮೋಸ್ಟ್ 140 ಮೇಲೆ ಇರೋರನ್ನೇ ಎತ್ಕೊಳ್ಳೋದು. ಆ 6% ಕ್ರೈಟೀರಿಯಾದಲ್ಲಿ 140 ಮೇಲೆ ಇರೋರನ್ನೇ ತೊಗೊಳ್ಳೋದು. ಓಕೆ, ಇನ್ ಜನರಲ್ ಮೆರಿಟ್ ಅಂತಂದರೆ 150, 155 ಅಬೋ ಇರುತ್ತೆ. ಸೊ ಓವರಾಲ್ ಆಗಿ 6% ಕ್ರೈಟೀರಿಯಾ ಅವ್ರು ತೊಗೋತಾರೆ. ಎಷ್ಟು ಸುಮಾರು 1.5 ಲಕ್ಷ ಜನದಲ್ಲಿ ಅವ್ರು ಕೊಡ್ತಾರೆ. 6% ಅಂದರೆ ಎಷ್ಟಾಗುತ್ತೆ? 1.5 ಲಕ್ಷದಲ್ಲಿ 6% ಅಂದರೆ 9,000 ಜನ ಅಂತ ಇರೋದಲ್ಲಿ. ಸೊ ಆ್ಯಕ್ಚುಲಿ ಈ ಸಲ 1.5 ಲಕ್ಷ ಅಟೆಂಡ್ ಮಾಡಿರೋಲ್ಲ, ಸ್ವಲ್ಪ ಕಡಿಮೆ ಅಟೆಂಡ್ ಮಾಡಿರ್ತಾರೆ. 1 ಲಕ್ಷ ಅಂದ್ಕೊಂಡ್ರು 6,000ಗೆ ಅವರು ಕೊಡ್ತಾರೆ. 6% ಅಂದರೆ 6,000. 1 ಲಕ್ಷಕ್ಕೆ ನಾವು ಟ್ಯಾಲಿ ಮಾಡಿದ್ರೆ 1 ಲಕ್ಷ ಜನ ಬರ್ದಿರ್ತಾರೆ ಅಂದ್ಕೊಳ್ಳಿ. 1 ಲಕ್ಷ ಜನ ಬರ್ದಿದ್ರೆ 6% ಅಂದರೆ 6,000 ಜನಕ್ಕೆ ಮಾತ್ರ ಕ್ವಾಲಿಫೈ ಕೊಡ್ತಾರೆ. ಲಾಸ್ಟ್ ಟೈಮ್ ಕಾಮರ್ಸಲ್ಲಿ 1,200, 1,200, 1,300 ಕೊಟ್ಟಿದ್ರು, ಅದು 15,000ದಲ್ಲಿ. ಸೊ ಆ ಥರ ಈ ರೀತಿ ಅಟೆಂಡ್ ಮಾಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕನ್ನಡ ಸಬ್ಜೆಕ್ಟಲ್ಲಿ 10,000 ಜನ ಅಟೆಂಡ್ ಮಾಡಿದರು. 10,000 ಜನಕ್ಕೆ ಅವರು 6% ಕ್ರೈಟೀರಿಯಾ ತೊಗೋತಾರೆ. 10,000 ಜನಕ್ಕೆ 6% ಕ್ರೈಟೀರಿಯಾ ಅಂದರೆ ಎಷ್ಟಾಯಿತು? 600 ಜನ ಆಯಿತು. 600 ಮೆಂಬರ್ಸ್ ಆಯಿತು, 600 ಕ್ಯಾಂಡಿಡೇಟ್ಸ್. ಸೊ ಈ ರೀತಿ ಅವರು ಕನ್ಸಿಡರ್ ಮಾಡ್ತಾರೆ. ಓಕೆ, ಮಾಡಲಿ. ಬಟ್ ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೀವು ಇದೇ ಫೈನಲ್ಲು, ಆದ್ಯ ಕೆರಿಯರ್ ಅಕಾಡೆಮಿ ರವಿ ಅವರು ಹೇಳಿದ್ದಾರೆ ಇದೇ ಫೈನಲ್ ಅಂತ ಇದು ಮಾಡಿಕೊಂಡು ನಾನು ಕಾಮರ್ಸ್ ಫೀಲ್ಡು ಮತ್ತು ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿರೋದ್ರಿಂದ ಆ ಒಂದು ಕಾಮರ್ಸು ಮತ್ತು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗೆ ಒಂದು ಸ್ವಲ್ಪ ರಿಲೆವೆಂಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತೀನಿ. ಮತ್ತು ಆ ಒಂದು ಸಬ್ಜೆಕ್ಟ್ಸ್ನ ಒಂದು ಕಟ್ ಆಫನ್ನು ಕೂಡ ನನಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಷ್ಟು ಬಿಡ್ತಾರೆ ಅಂತ. ಬೇರೆ ಓವರಾಲ್ ಆಗಿ ಎಲ್ಲ ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲ ಸಬ್ಜೆಕ್ಟ್ಸ್ ರೌಂಡ್ ಆಫ್ ಮಾಡಿ ಇಷ್ಟಿರುತ್ತೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಸ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇನ್ನೂ ಯಾರೆಲ್ಲ ಈ ಒಂದು ಇನ್ಫಾರ್ಮೇಷನ್ನ ನೋಡಿರಲ್ಲ, ದಯವಿಟ್ಟು ಈ ಇನ್ಫಾರ್ಮೇಷನ್ನ ನೋಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಸಾಧ್ಯವಾದಷ್ಟು ನೆಕ್ಸ್ಟ್ ಕೆಸೆಟ್ ಎಕ್ಸಾಮ್ಗೆ ಈಗಲೇ ಪ್ರಿಪೇರ್ ಆಗೋದಕ್ಕೆ ಪ್ರಾರಂಭ ಮಾಡಿ. ಓಕೆ, ಈಗಲೇ ಪ್ರಿಪೇರ್ ಆಗೋದಕ್ಕೆ ಪ್ರಾರಂಭ ಮಾಡಿ. 130, 120 ಇರೋರು ಎಲ್ಲ ತಲೆ ಕೆಡಿಸ್ಕೊಬೇಡಿ, 140 ಇರೋರು ಕೂಡ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಕೆಸೆಟ್ಟು
ಇದಾದ ಮೇಲೆ ನೆಕ್ಸ್ಟ್ ಅವರು ಮಾರ್ಚಲ್ಲಿ ಮತ್ತೆ ನೋಟಿಫಿಕೇಶನ್ ಹೊರಡಿಸ್ತಾರೆ. ಫೆಬ್ ಇಲ್ಲ ಮಾರ್ಚಲ್ಲಿ ಮತ್ತೆ ನೋಟಿಫಿಕೇಶನ್ ಆಗುತ್ತೆ. ಆಗ ನೀವು ಡೆಫಿನೆಟ್ಲಿ ನೀವು ಕ್ರ್ಯಾಕ್ ಮಾಡ್ತೀರಾ. ಯಾರ್ಯಾರೆಲ್ಲ 120 ಕ್ರಾಸ್ ಮಾಡಿರ್ತೀರಾ, ಸ್ವಲ್ಪ 5 ಮಾರ್ಕ್ಸಲ್ಲಿ, 1 ಮಾರ್ಕ್ಸಲ್ಲಿ, 2 ಮಾರ್ಕ್ಸಲ್ಲಿ, 10 ಮಾರ್ಕ್ಸಲ್ಲಿ ಹೋಗಿರುತ್ತೆ, ನೆಕ್ಸ್ಟ್ ಕೇಸೆಟ್ಟು ನಿಮ್ಮದೇ. ಸೊ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೊಬೇಡಿ, ಮತ್ತು ಡಿಸಪಾಯಿಂಟ್ ಕೂಡ ಆಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಸತತವಾಗಿ ಇರಬೇಕಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಮತ್ತು ಯಾರೆಲ್ಲ 150 ಎಬೋ ಕ್ರಾಸ್ ಮಾಡಿಬಿಟ್ಟಿದ್ದೀರಾ ಕೇಸೆಟ್ಟಲ್ಲಿ, ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಥ್ಯಾಂಕ್ ಯು.